ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಮತ್ತು ಚಿತ್ರದುರ್ಗ ಭಾಗದ ಜನರ ಜೀವನಾಡಿ ಆಗಿರುವ ತುಂಗಭದ್ರಾ ನದಿ ಕೊನೆಗೂ ಮೈದುಂಬಿ ಹರಿತಾ ಇದೆಯಂತೆ. ಕೇವಲ ಒಂದು ವಾರದ ಹಿಂದಷ್ಟೇ ಹನಿ ನೀರಿಲ್ಲದೆ ಬರಿದಾಗಿದ್ದ ತುಂಗಭದ್ರಾ ನದಿ ಧಾರಾಕಾರ ಮಳೆಯಿಂದ ಈಗ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಹಾಗಾಗಿ ಆ ಭಾಗದ ಜನ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬರಿದಾಗಿದ್ದ ನದಿಗೆ ಜೀವಕಳಿ. ಉಕ್ಕಡಗ ಶ್ರೀ ಕರಿಬಸವೇಶ್ವರ ದೇವಾಲಯದ ಬಳಿ ತುಂಬಿ ತುಳುಕುತ್ತಿರುವ ತುಂಗಭದ್ರೆ. ದಾವಣಗೆರೆ ಜಿಲ್ಲೆಯಲ್ಲಿ ಅಷ್ಟೇನು ಮಳೆಯಾಗದಿದ್ದರೂ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ಶಿವಮೊಗ್ಗದ ತುಂಗ ಜಲಾಶಯದಲ್ಲಿ ಸುಮಾರು 42,000 ಕ್ಯೂಸೆಕ್ಸ್ನಷ್ಟು ಹೆಚ್ಚುವರಿ ನೀರನ್ನ ತುಂಗಭದ್ರಾ ನದಿಗೆ ಹರಿಸಲಾಗುತ್ತಿದೆ. ಈ ಹಿನ್ನೆಲೆ ಹರಿಹರ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗಿದೆ. ಒಂದು ವಾರದ ಹಿಂದೆಯಷ್ಟೇ ಹನಿ ನೀರಿಲ್ಲದೆ ಸಂಪೂರ್ಣ ಬರಿದಾಗಿದ್ದ ನದಿಯನ್ನು ನೋಡಿ ಜನ ಆತಂಕಗೊಂಡಿದ್ದರು. ನೀರಿಲ್ಲದ ಕಾರಣ ರಾಜನಹಳ್ಳಿಯ ಜಾಕ್ ವೆಲ್ ಸ್ಥಗಿತಗೊಂಡು ಹರಿಹರ ಮತ್ತು ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತಲಿನ 22 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ನೆನೆಗುದಿಗೆ ಬಿದ್ದಿತ್ತು. ಆದರೆ ಈಗ ನದಿಗೆ ನೀರು ಬಂದ ತಕ್ಷಣವೇ ರಾಜನಹಳ್ಳಿ ಜಾಕ್ ವೆಲ್ನಿಂದ 22 ಕೆರೆಗಳಿಗೆ ನೀರನ್ನು ಲಿಫ್ಟ್ ಮಾಡುವ ಪ್ರಕ್ರಿಯೆ ಭರದಿಂದ ಸಾಗಿದೆ. ಈ ನೀರಿನ ಆಸರೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ಜಗಳೂರು, ಮಾಯಕೊಂಡ ಕ್ಷೇತ್ರದ ಕೆರೆಗಳು ಹಾಗೂ ಚಿತ್ರದುರ್ಗ ತಾಲೂಕಿನ ಐತಿಹಾಸಿಕ ಭರಮಸಾಗರ ಕೆರೆಗೆ ನೀರು ತಲುಪ್ತಾ ಇದ್ದು ದಾವಣಗೆರೆ ಮತ್ತು ಚಿತ್ರದುರ್ಗದ ರೈತ ಸಮುದಾಯದಲ್ಲಿ ಹೊಸ ಭರವಸೆ ಮೂಡಿಸಿದೆ. ಇದು ದಾವಣಗೆರೆ ಜಿಲ್ಲೆ ರಾಜನಹಳ್ಳಿ ಏತ ನೀರಾವರಿ ಯೋಜನೆ ಅಂತ. ರಾಜನಹಳ್ಳಿ ಏತ ನೀರಾವರಿ ಯೋಜನೆಗೆ 22 ಕೆರೆ ನೀರು ತುಂಬಿಸೋ ಯೋಜನೆ ಇದು. ಈಗ ನಾವು ನಿನ್ನೆಯಿಂದ ಇದನ್ನ ಪಂಪ್ ಹೌಸ್ಗಳನ್ನ ಚಾಲನೆ ಮಾಡಿದ್ದೀವಿ. ಮೇಲ್ಗಡೆ ತುಂಗಾ ಅಣೆಕಟ್ಟಲ್ಲಿ ಸತತವಾಗಿ 2-3 ದಿನದಿಂದ ನೀರು ಬರ್ತಾ ಇದೆ. ಈಗ ಇವತ್ತಿನ ಪ್ರೆಸೆಂಟ್ ಇವತ್ತು 25-28 ಸಾವಿರ ನೀರು ಇನ್ಫ್ಲೋ ಇದೆ ತುಂಗಾ ಅಣೆಕಟ್ಟಿಗೆ. ಹಾಗಾಗಿ ಆ ನೀರಿಂದ ಇಲ್ಲಿ ಹರಿಹರ ಭಾಗಕ್ಕೆ ಸುಮಾರು 2-3 ದಿನದಿಂದ ನೀರು ಚೆನ್ನಾಗಿ ಬರ್ತಾ ಇದೆ. ಒಟ್ನಲ್ಲಿ ಮಲೆನಾಡು ಮಳೆ ಮಧ್ಯ ಕರ್ನಾಟಕದ ಜನರಿಗೆ ವರವಾಗಿ ಪರಿಣಮಿಸಿದ್ದು, ಮಳೆ ನೀರು ಬೇಸಿಗೆ ಸಂದರ್ಭದಲ್ಲಿ ಕೊಳವೆ ಬಾವಿಗಳಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಮಲ್ಲಿಕಾರ್ಜುನ್ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.